ಚಂಪಾ, ಇಲ್ಲೇ ಕಣಮ್ಮ ನಮ್ಮ ಅಂಗಡಿ. ಇಲ್ಲೇ ನಿನಗೆ ಕೆಲಸ. ಇನ್ಮೇಲಿಂದ ಡೈಲಿ ಕೆಲ್ಸಕ್ಕೆ ಬಂದುಬಿಡು. ಹಾಂ ಸರಿ ಆಯ್ತು ಆಂಟಿ, ಬರ್ತೀನಿ. ಅವರೆಲ್ಲ ಅವ್ರಿಗೆ 15,000 ಕೊಡ್ತಾರೆ, ನಾನು 17,000 ಕೊಡ್ತೀನಿ ನಿಮಗೆ. ಸರಿ, ನಾನು ನಮ್ಮ ಅಂಗಡಿ ಹತ್ರ ಏನು ಅಷ್ಟೊಂದು ಇನ್ನೂ ಜನ ಬರೋದಿಲ್ಲ. ನೀನು ಜನ ಬಳಕೆ ಮಾಡ್ಕೋಬೇಕು. ಬಂದವ್ರ ಹತ್ರ ಎಲ್ಲನ ಗಂಡು ಮಕ್ಳ ಹತ್ರ ಎಲ್ಲ ನೀಟಾಗಿ ಮಾತಾಡಬೇಕು. ಹ್ಞೂ, ಬನ್ನಿರಿ ಅಣ್ಣ, ನಮ್ಮ ಅಂಗಡಿಗೆ ನಾವು ಕಡಿಮೆ ಮಾಡಿಕೊಡ್ತೀವಿ. ನಾವೆಲ್ಲ ಚೆನ್ನಾಗಿ ಕೊಡ್ತೀವಿ. ನಿಮ್ಗೆ ಏನು ಐಟಮ್ ಬೇಕಿದ್ರೆ ಎಲ್ಲ ತರಿಸ್ಕೊಡ್ತೀವಿ. ಎಲ್ಲ ಸಿಗುತ್ತೆ ನಮ್ಮ ಅಂಗಡೀಲಿ ಅಂತೇಳಿ ನೀನೊಂದು ಸ್ವಲ್ಪ ಮಾತಾಡ್ಬೇಕು ಎಲ್ಲರ ಹತ್ರನೂ. ಸರಿನಾ? ಎಲ್ಲರ ಹತ್ರ ಮಾತಾಡಿ ಸ್ವಲ್ಪ ವ್ಯಾಪಾರ ಚೆನ್ನಾಗಿ ಆಗ್ಬಿಟ್ರೆ ನಾನು ಇನ್ನೂ ಚೆನ್ನಾಗಿ ಹಾಕ್ಕೊಡ್ತೀನಿ. ಸಂಬಳ 20,000 ಗಂಟನ ನಾನು ನಿನಗೆ ಸಂಬಳ ಮಾಡ್ತೀನಿ. ಇವಾಗ ಸದ್ಯಕ್ಕೆ ನಿನಗೆ 17,000 ಕೊಡ್ತೀನಿ ನೋಡಮ್ಮ ಸ್ಯಾಲ್ರಿನ. 17,000 ಸ್ಯಾಲ್ರಿ ಕೊಡ್ತೀನಿ. ನೀನು ಕೆಲಸ ಮಾಡ್ಕೊಂಡು ಹೋಗು, ಓಕೆನಾ? ಕೆಲಸ ಮಾಡ್ಕೊಂಡು ಹೋದ್ರೆ ನಾನು ನಿನಗೆ ಪೇಮೆಂಟ್ ಜಾಸ್ತಿ ಮಾಡ್ತೀನಿ. ಹಾಂ ಆಯ್ತು ಆಂಟಿ, ಆಯಿತು 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 ರೇಣುಕಾ ಆಂಟಿ, ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ. ನೀವೇನು ತಲೆ ಕೆಡಿಸ್ಕೊಬಿಡಿ. ನಾನು ಹೇಗೆ ಹೇಳಬೇಕು ಅನ್ನೋದು ನನಗೆ ಗೊತ್ತು. ಯಾರಾದರೂ ಬರಲಿ, ನನಗೆ ಸ್ಮೈಲಲ್ಲೇ ಅವ್ರನ್ನ ಕ್ಯಾಚ್ ಮಾಡ್ಕೋಬೇಕು ತಾನೆ. ಹಾಂ, ಸ್ಮೈಲಲ್ಲೇ ಕ್ಯಾಚ್ ಮಾಡ್ಕೊಳ್ತೀನಿ ಬಿಡಿ ಅವ್ರನ್ನ. ಯಾರೇ ಬಂದ್ರೂ ನಾನು ಹಿಂಗೆ ಕ್ಯಾಚ್ ಮಾಡ್ಕೋಬೇಕು ಅನ್ನೋದು ಗೊತ್ತೈತೆ. ಹ್ಞೂ ಮತ್ತೆ ಇವಾಗ ಅವರು ಅಂಗಡಿಗೆ ಬರದೇ ಇರೋರು ನೀನು ನೋಡೋಕ್ಕಾದ್ರೂ ಬರ್ಬೇಕು. ಆ ಥರ ಸ್ಮೈಲಲ್ಲಿ ನೀನು ಕ್ಯಾಚ್ ಮಾಡ್ಕೊಬಿಡ್ಬೇಕು ಅವ್ರನ್ನ. ಹ್ಞೂ, ಬನ್ನಿರಿ ಅಣ್ಣ, ಕಡಿಮೆ ಸಿಗುತ್ತೆ, ನಾವು ಕಡಿಮೆ ಹಾಕ್ಕೊಡ್ತೀವಿ, ಎಲ್ಲ ಸಿಗುತ್ತೆ ಬನ್ನಿರಿ ಅಂತ ಹೇಳಿ ಸ್ವಲ್ಪ ಸ್ಮೈಲಲ್ಲೇ ನೀನು ಅವ್ರನ್ನ ಕ್ಯಾಚ್ ಮಾಡ್ಕೋಬೇಕು. ಹಾಗೆಯೇ ನೀನು ನೀಟಾಗಿ ಮಾತಾಡಿಸ್ಬೇಕು ಅವ್ರನ್ನ. ಸಿಟ್ಟಾಗೋದು ಅದೆಲ್ಲನ ಮಾಡಬಾರ್ದು. ಅಯ್ಯೋ ಇಲ್ಲ ಆಂಟಿ, ಖಂಡಿತ ನನಗೆ ಸಿಟ್ಟನ್ನೋದೇ ಬರಲ್ಲ ನನಗೆ. ನೋಡಿ, ಯಾವಾಗಲೂ ನಮ್ಮದು ನಗುಮುಖ. ಹೆಣ್ಮಕ್ಳು ಯಾವಾಗಲೂ ಸ್ಮೈಲ್ ಮಾಡ್ಕೊಂಡಿರಬೇಕು. ನಗ್ನಗ್ತಾ ಇದ್ರೇನೆ ಒಂದು ಕಳೆ. ಯಾವುದಕ್ಕೆ ಆಗಲಿ ನಗ್ನಗ್ತಾ ಇರಬೇಕು. ನಾನು ಹಂಗೆಲ್ಲನ ಸಿಟ್ಟಾಗೋದು ಆ ರೀತಿ ಎಲ್ಲ ಏನೂ ಇಲ್ಲ ಆಂಟಿ. ಸರಿ ಆಯ್ತು ಆಂಟಿ, ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ. ನೀವು ನನಗೆ ಕೆಲಸ ಕೊಟ್ಟಿದ್ದೀರಾ, ಕರ್ಕೊಂಡು ಬಂದಿದ್ದೀರಾ ಅಂದಮೇಲೆ ನಾನು ಬರ್ತೀನಿ. ಹೇಳ ಆಂಟಿ, ನೀನು ಒಳ್ಳೊಳ್ಳೆ ಡ್ರೆಸ್ ಹಾಕ್ಕಂಬ, ಸರಿನಾ? ಒಳ್ಳೊಳ್ಳೆ ಹಾಕಂಬ, ನೀಟಾಗೆ. ನೀನು ಸ್ಟೈಲಿಶ್ ಆಗಿದೆಯಾ, ಜನ ಬರ್ತಾರೆ. ಸರಿನಾ? ಒಳ್ಳೆ ಬಟ್ಟೆ ಹಾಕ್ಕೊಂಡು ಬಾ. ಚೆನ್ನಾಗಿ ಕಾಣಿಸ್ಬೇಕು. ನೋಡಿದ್ರೆ ಎಷ್ಟು ಚೆನ್ನಾಗಿದ್ದಾಳಪ್ಪ ಈ ಹುಡುಗಿ ಅಂತ ನೋಡಿದ ತಕ್ಷಣ ಬಿದ್ದೋಗ್ಬಿಡ್ಬೇಕು ಯಾರೇ ಆಗಲಿ. ಹಿಂಗಿದಾರಪ್ಪ, ಏನೋ ಅವ್ರ ಕಣ್ಣಿಗೆ ಒಂದು ಸ್ವಲ್ಪ ಆಕರ್ಷಣೆ ಆಗಿರಬೇಕು. ಹಂಗಾದ್ರೆ ಜನ ಬರ್ತಾ ಇರ್ತಾರೆ, ಯಾರೋ ನೋಡಪ್ಪ ಬಂದಿದ್ದಾರೆ ಇವರು ಅಂತ ಹೇಳಿ. ನಮ್ಮ ರೇಣುಕಾ ಯಾವುದೋ ಹುಡುಗಿನ ಕರ್ಕೊಂಬಂದವಳೆ. ಹಾಂ, ಕರ್ಕೊಂಡು ಬಂದೆ. ನನಗೊಬ್ಳು ಪರಿಚಯ ಇದ್ಲು, ಚಂಪಾ ಅಂತ ಹೇಳಿ. ಇವಳ ಹೆಸರು ಚಂಪಾ. ಅದಕ್ಕೇ ಕರ್ಕೊಂಡು ಬಂದೆ. ಚಂಪಾ, ನೀನು ನಮ್ಮ ಅಂಗಡಿ ಕೆಲ್ಸಕ್ಕೆ ಬರಮ್ಮ ಡೈಲಿನ. ಒಳ್ಳೊಳ್ಳೆ ಡ್ರೆಸ್ ಹಾಕ್ಕೊಂಡು ಒಳ್ಳೊಳ್ಳೆ ರೀತಿ ಮಾತಾಡಿಕೊಂಡು ನಮ್ಮ ಅಂಗಡಿಗೆ ಕೆಲ್ಸಕ್ಕೆ ಬರಮ್ಮ ಅಂತ ಹೇಳಿದ್ದೀನಿ. ಅದಕ್ಕೆ ಡೈಲಿ ಇಲ್ಲಿ ಕೆಲ್ಸಕ್ಕೆ ಬರ್ತಾಳೆ ಚಂಪಾ ಅಂತ ಹೇಳಿ. ನನಗೆ ಹಿಂಗೆ ಯಾರೋ ಒಬ್ಬರು ಪರಿಚಯ ಇದ್ದರು, ನನ್ನ ಫ್ರೆಂಡ್ ಒಬ್ಬಳು. ಅವಳ ಫ್ರೆಂಡು, ನಮ್ಮ ಫ್ರೆಂಡು ತಂಗಿ ಇವಳು. ಅದಕ್ಕೇ ನಾನು ಇವಳಿಗೆ ಎಲ್ಲ ಸಂಬಳ ಕೊಡ್ತೀನಿ ಕಣಮ್ಮ ಅಂತ ಕರ್ಕೊಂಡು ಬಂದಿದ್ದೀನಿ. ಕೆಲಸ ಇಲ್ಲ, ನನ್ನ ಫ್ರೆಂಡ್ ಹೇಳೋಳು. ನಾನು ನನ್ನ ಫ್ರೆಂಡ್ ಹತ್ರ ಹೇಳಿದ್ದೆ, ಮತ್ತು ನನ್ನ ಫೋನಲ್ಲಿ ನಾನು ಸ್ಟೇಟಸ್ ಹಾಕಿದ್ದೆ, ಹುಡುಗಿಯರು ಕೆಲಸಕ್ಕೆ ಬೇಕಾಗಿದ್ದಾರೆ ಅಂತ. ಅವಳು ಅದಕ್ಕೆ ಕಾಲ್ ಮಾಡಿದ್ಲು, ಏನಕ್ಕೆ ಬೇಕೇ ರೇಣು ಅಂತ. ಹಿಂಗೆ ಬೇಕು ಕಣೆ, ಹುಡುಗಿಯರು ಚೆನ್ನಾಗಿರ್ಬೇಕು, ನನ್ನ ತಂಗಿ ಚೆನ್ನಾಗಿದ್ದಾಳೆ ಕಣೆ, ಹಿಂಗೆ ಕರ್ಕೊಂಡು ಹೋಗು ಅಂತಂದೆ. ಸರಿ ಆಯ್ತು, ಕಳಿಸ್ಕೊಡು ಅಂತಂದೆ. ಚಂಪಾ ಅಂತೇಳಿ ಇವಳ ಹೆಸರು. ರೇಣುಕಮ್ಮ, ಏನಮ್ಮ ಕರ್ಕೊಂಡು ಬಂದಿದ್ಯಾ ಹುಡುಗಿನ? ನೋಡೋಣ, ಕರ್ಕೊಂಡು ಬಂದೆ. ಏನಮ್ಮ ನಿನ್ನ ಹೆಸರು? ಚಂಪಾ ಅಂತ ಹೇಳಿ. ನಾನು ನಿಮ್ಮನ್ನು ನೋಡಿದ್ದೀನಿ, ನೀವು ನನ್ನ ನೋಡಿಲ್ಲ ಅಂತ ಅನಿಸುತ್ತೆ. ನಾನು ನಿಮ್ಮನ್ನು ನೋಡಿದ್ದೀನಿ ಆಲ್ರೆಡಿ, ಅಲ್ಲೇ ನಿಮ್ಮ ಪರಿಚಯ ಇದೆ ನನಗೆ. ನೀವು ಪೈಲ್ವಾನ್ ಪಾಪಣ್ಣ ಅಂತ ಅಲ್ವಾ? ಓ ನೋಡು, ನನಗೆ ಗೊತ್ತಿಲ್ಲದವರೇ ಇಲ್ಲ. ಗೊತ್ತಾಯ್ತು. ನೋಡಿದ್ದೀನಿ, ಎಲ್ಲೋ ನೋಡಿದ್ದೀನಿ ಕಣಮ್ಮ. ಗೊತ್ತು ನನಗೆ ಇಂಥವ್ರನ್ನ ಎಲ್ಲೋ ನೋಡಿರ್ತೀನಿ ಅಂತ ನನಗೆ ಗೊತ್ತು. ನೋಡಿದ್ದೀನಿ. ನೋಡೋಣ, ಚಂಪಾ ಅಂತ ಹೇಳಿ ನನ್ನ ಫ್ರೆಂಡ್ ಅವಳ ತಂಗಿ. ಅದಕ್ಕೆ ಕರ್ಕೊಂಡು ಬಂದೆ, ಕೆಲ್ಸಕ್ಕೆ ಬೇಕು ಅಂತ ಹೇಳಿದ್ದೆ, ಕರ್ಕೊಂಡು ಬಂದಿದ್ದೀನಿ. ಹುಡುಗಿಯರಂತವ್ರು ಇದ್ದರೆ ಬೇಗ ಪಟ ಕೆಲಸ ಆಗುತ್ತಲ್ಲ, ಅದಕ್ಕೆ ಕರ್ಕೊಂಡು ಬಂದಿದ್ದೀನಿ. ಅಲ್ಲಯ್ಯ ವ್ಯಾಪಾರೇನು ಸುಮಾರೇ, ಸುಮ್ಮನೆ ಮೂವರು ಹೋಗಬೇಕಲ್ಲ ಅದಕ್ಕೆ. ನಾನಿದ್ದೇನೆ, ವ್ಯಾಪಾರ ಇನ್ನೂ ಹೋಗ್ತಾ ಸ್ಯಾನೆ ಆಗುತ್ತೆ. ಸದ್ಯಕ್ಕೆ ಸ್ವಲ್ಪ ಇಂಪ್ರೂವ್ ಆಗ್ತೈತಿ, ಪರವಾಗಿಲ್ಲ. ದಿನ 5 ಜನ ಬರುತ್ತೆ, ಇವತ್ತು 10 ಜನ ಬರ್ತಾರೆ, 10 ಜನ ಬರುತ್ತೆ, 15 ಜನ 20 ಜನ ಬರ್ತಾರೆ. ದಿನ ಒಂದು ಸ್ವಲ್ಪ ಜನಗಳು ಜಾಸ್ತಿ ಆಗ್ತಾರೆ. ಜನಗಳು ಜಾಸ್ತಿ ಆದಂಗೆ ಪರವಾಗಿಲ್ಲ. ಇನ್ನೊಂದೆರಡು ದಿನ ಬಿಟ್ಟು ಕರ್ಕೊಬೋದಾಗಿತ್ತು. ಅಯ್ಯೋ ಸುಮ್ಮನೆ ಕುತ್ಕ. ಯಾವಾಗ ಬೇಕಂದ್ರೆ ಅವಾಗ ಕರ್ಕೊಂಬರೋಕ್ಕಾಗುತ್ತಾ ಅವಳಿಗೆ? ಇವಾಗ ಚೆನ್ನಾಗಿ ವ್ಯಾಪಾರ ಆಗ್ತೈತೆ, ಹೋಗ್ತಾ ಜಾಸ್ತಿ ಆಗುತ್ತೆ ಅಂದಮೇಲೆ ಇವಾಗ ಇಟ್ಕೊಂಡ್ರೆ ಇನ್ನೂ ಜಾಸ್ತಿ ಆಗುತ್ತೆ. ನೀನೊಬ್ಬ ನೀನೆಂಥವನೋ ಏನೋ, ನೀನು ಏನು ಅವ್ರಿಗೆ ಬೇಕಾದಾಗ ಏನು ಕರೆದ್ರೆ ಬರ್ತಾರೆ, ಅವರೆಲ್ಲನೂ ಬೇರೆ ಕೆಲಸ ಹುಡ್ಕೊಂಡು ಹೋಗ್ತಾರೆ. ನೀನೊಬ್ಬ ಇದ್ರೆ ಇರ್ತೈತೆ ಬಿಡು, ಏನೊಂದು ತಿಂಗಳು. ಸುಮ್ಮನೆ ಯಾಕೆ ಅಂತ. ಅಯ್ಯೋ ಬಿಡಪ್ಪಾತ್ಲಾಗ 15,000ದ್ದೆಲ್ಲ ಯಾವ ಲೆಕ್ಕ, ಹೋದ್ರೂ ಹೋಗುತ್ತೆ. 15,000 ಸಂಬಳ ಕೊಟ್ಟು ಇಟ್ಕೊಳ್ರಿ ಏನು. ಅಯ್ಯೋ ನನಗಂತ 15,000 ಎಲ್ಲ ನಾನು ಎಷ್ಟು ಜನ ಕೆಲ್ಸಕ್ಕೆ ನಾನು ಎಷ್ಟು ಜನ ನಾನು ನೋಡ್ಕೊಂತೀನೋ, ನಾನು 15,000 ಎಲ್ಲ ನನಗೆ ಲೆಕ್ಕನೇ ಇಲ್ಲ.
ನಾನು ಹೆಂಗೆ ನಾನು ನೋಡ್ಕೊಂಡು ನಿನಗೆ ಇದು ಮಾಡಿದ್ದೀನಿ. ಯಾರಿಗೆ ಆಗಲಿ ಕಣಮ್ಮ, ನಾನು ಹೊರ್ಗಿನ ಜನಕ್ಕೆ ಎಷ್ಟು ಅಷ್ಟು ದುಡ್ಡು ಖರ್ಚಾಗುತ್ತೆ. ಹ್ಞೂ ಹೇಳೋಣ, ನೀನು ಎಂಥ ಮನುಷ್ಯ ಎಂಬುದು ಗೊತ್ತು. ಇವಾಗ ನೀನು ಹೊರ್ಗಿನ ಜನಕ್ಕೆ ಎಷ್ಟೋ ಇಷ್ಟು ದುಡ್ಡು ಖರ್ಚು ಮಾಡ್ತೀಯ. ಈ ಅಪ್ಪ ನಮ್ಮ ಅಯ್ಯಪ್ಪ ಹಂಗೆ ಮತ್ತೆ ಒಂದು ಚಿಟ್ಕು ಲೆಕ್ಕ ಹಾಕಿ ಕುಕ್ಕಂತಾನೆ. ನೋಡು ಪೈಲ್ವನ್ ಪಾಪಣ ಏನೇ ಆ ಪಾಟಿ ಇರೋಂತಾನೆ ಯಾತಕ್ಕೂ ಏನಕ್ಕೂ ಲೆಕ್ಕ ಹಾಕಲ್ಲ, ಯಾರಿಗಾನ ಆಗಲಿ ಹೇಳು. ಖರ್ಚು ಮಾಡ್ತಾನೆ, ಎಷ್ಟಾದರೂ ಖರ್ಚು ಮಾಡ್ತಾನೆ. ಬೇಕಾದರೆ ನಿಮಗೆ ಅಂಗಡಿ ವ್ಯಾಪಾರ ಆದಮೇಲೆ ನನಗೆ ಜಾಸ್ತಿ ಮಾಡಿ ಹೆಚ್ಚಿಗೆ ಮಾಡಿ ಪೇಮೆಂಟು. ನನಗಿವಾಗ ಏನಿದೆ ಸ್ಯಾಲ್ರಿ 15,000 ಅದನ್ನೇ ಕೊಡಿ ಅಕ್ಕ, ಪರವಾಗಿಲ್ಲ. ಬಿಡಮ್ಮ, ಅವ್ರು ಕೊಟ್ಟಷ್ಟೇ ಕೊಟ್ಟರೆ ಅದಕ್ಕೆ ವ್ಯಾಲ್ಯೂ ಇರೋದಿಲ್ಲ. 17,000 ಕೊಡ್ತೀನಿ ಬಿಡು ನಿನಗೆ. ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಸರಿ ಆಯಿತು. 2,000 ಯಾಕೆ ಹೆಚ್ಚೆ ಕೊಡ್ತೀನಿ ಅಂತ ಹೇಳ್ತಾ ಇದೆಯಾ ಸುಮ್ಮನೆ? ಹೇಳಮ್ಮ, ಅಲ್ಲಿ ಎದುರುಗಡೆ ಅಂಗಡಿ ಇರೋರು ಇಬ್ಬರು ಹುಡುಗಿಯರು ಬರ್ತಾರೆ. ಅವರು ಸಖತ್ತು ಕೆಲಸ ಇರುತ್ತೆ, 15,000 ಕೊಡ್ತಾರಂತೆ. ಅದಕ್ಕೆ ಅವನ್ನ ಕರೆದೆ ನಮ್ಮ ಅಂಗಡಿಗೆ ಬರ್ರಿ ಕೆಲಸ ಬಗ್ಳುರಿ ಕೊಡ್ತೀನಿ ಅಂತ. ಅವು ಬರಲ್ಲ, ನಾನು ಈ ಅಂಗಡಿ ಬಿಟ್ಟು ಅಂತ ಅಂದು. ಇವಾಗ 17,000 ಕೊಡ್ತಾರೆ ನಿನಗೆ ಅಂತ ಹೇಳು, ಗೊತ್ತಾಗುತ್ತೆ. ನಿಮ್ಗೆ ಎಷ್ಟು ಕೊಡ್ತಾರೆ, ನಮ್ಗೆ 17,000 ಕೊಡ್ತಾರೆ ಅಂತ ಹೇಳು, ಆವಾಗ ಗೊತ್ತಾಗುತ್ತೆ ಅದಕ್ಕೆ. ಅವೆರಡೂ ಬರ್ರಿ, ಅಲ್ಲಿ ಮಾಡೋದು ಅದೇ ಕೆಲಸನೇ, ಇಲ್ಲಿ ಮಾಡೋದು ಅದೇ ಕೆಲಸನೇ ಅಂತ ಹೇಳಿದೆ. ಬರಲ್ಲ ಅಂದು. ಅಲ್ಲಿ 15,000ಕ್ಕೆ ಬಗಳ್ತಾವ ಕೆಲಸನ. ಆಂಟಿ ನೀವು ತುಂಬ ಗ್ರೇಟ್ ಕಣಂಟಿ, ನಿಜವಾಗ್ಲೂ ಹೇಳ್ತಾ ಇದ್ದೀನಲ್ಲ, ತುಂಬ ಅಂದರೆ ತುಂಬ ಗ್ರೇಟ್ ನೀವು ಇವತ್ತು ನನ್ನ ಪಾಲಿಗೆ. ಇವತ್ತು ಇಷ್ಟು ಚೆನ್ನಾಗಿ ನೀವು ನನಗೆ ಸಂಬಳ ಹೆಚ್ಚೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಾ ಅಂತಂದರೆ, ಇನ್ನು ಫಸ್ಟ್ನೇ ಸತಿ. ಇನ್ನು ಯಾರಾದರೂ ಕೇಳಿದ್ರೆ ಏನು ಹೇಳ್ತಾರೆ ಅಂತಂದರೆ, ಇವಾಗ ಏನು ಅಂತಾರೆ, ಬಿಡಮ್ಮ ಇವಾಗ ಇನ್ನೇನು ನಿನಗೆ ಸಂಬಳ ಕಡಿಮೆ ಕೊಡ್ತೀವಿ ಅಂತಾರೆ. ಎಲ್ಲೋದ್ರು ನಾನು ಹಂಗೇನೆ ಎಲ್ಲೆಲ್ಲೋ ಕೇಳಿ ಸುಮ್ಮನಾಗಿದ್ದೆ. ಒಂದು ಬಟ್ಟೆ ಅಂಗಡಿಗೆ ಹೋದೆ, ಅವ್ರೇನಾದರೂ ಎಕ್ಸ್ಪೀರಿಯೆನ್ಸ್ ಇದ್ದರೆ ಮಾತ್ರ ಅಮ್ಮ 7,000 ಕೊಡೋದು, ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂತಂದ್ರೆ 5,000 ಕೆಲಸ ಎಲ್ಲ ಹೇಳ್ಕೊಡೋಕ್ಕಾಗಲ್ಲ ಅಂತ ಹೇಳಿದರು. ಹಿಂಗೆ ಹೇಳಿದ್ರ, ಅದಕ್ಕೇ ನಾನು ಕೇಳಿದ್ದು ನಿಮಗೆ 15,000 ಕೊಡಿ ಸಾಕು ಅಂತ ಹೇಳಿ. ನೀವು ಅಡ್ಜಸ್ಟ್ ಮಾಡಿಕೊಂಡು ಆಮೇಲೆ ನನ್ನ ಕೆಲಸ ನೋಡ್ಕೊಂಡು ಕೊಡಿ. ನನಗೆಲ್ಲ ಕೆಲಸನೂ ಬರುತ್ತೆ, ನಾನು ಏನು ಮಾಡಿದ್ರೂ ಎಲ್ಲ ಲೆಕ್ಕದಲ್ಲಾಗ್ಲೇಳು. ನೀವು ಪ್ರತಿಯೊಂದು ನೀವೇನು ಹೇಳ್ತಿರೋ ಕೆಲಸ ಅದನ್ನೆಲ್ಲ ಮಾಡಿಕೊಡ್ತೀನಿ. ಏನಪ್ಪ ನನ್ನ ಪಾಪಣೆ ಹೆಂಗಿದ್ದಾಳೆ? ಹುಡುಗಿ ಮಾತ್ರ ಸೂಪರ್ ಸೂಪರ್. ನಿಮ್ಮ ತಂಗಿ ಮಗಳನ್ನ ಕರ್ಕೊಬತ್ತೀನಿ ಅಂತ ಹೋದೆ. ಅವಳನ್ನ ಕರ್ಕೊಬತ್ತೀನಿ ಅಂತ ಹೋದೆ, ಅದೇನೋ ಮಾಡ್ಕೊಂಡು ಕುಕ್ಕಣೈತೆ ಸೋಣ, ಅದು ಬರೋ ಪರಿಸ್ಥಿತಿ ಇಲ್ಲ ಸಣ್ಣನ ಮಗನ. ಅದಕ್ಕೇ ಅವಳು ಬರ್ದಿದ್ರೋಟೆ ಅಂತ ಹೇಳಿ ನಾನು ಯಾರೋ ಬೇಕಾಗಿರೋರು ಸಿಕ್ಕಿರು, ಇವ್ರನ್ನ ಕರ್ಕೊಂಡು ಬಂದೆ. ಬಿಡು ಸಾಕು, ಹುಡುಗಿ ಸಿಕ್ಕವಳಲ್ಲ ಚಂಪ, ನನಗಷ್ಟೇ ಸಾಕು. ನೋಡ್ಕೊಬ್ರಗಪ್ಪ ಚಂಪು, ಎಲ್ಲ ಒಂದು ಸತಿ ನೋಡ್ಕೊಂಬ ಅಂಗಡಿ ಒಳಗೆಲ್ಲ ಹೋಗ್ಬಿಟ್ಟು. ನಮ್ದೆಲ್ಲ 2 ಗೋಡನ್ ತೊಗೊಂಡಿದ್ದೀವಿ, ಎಲ್ಲ ರೇಷನ್ ಹಾಕೊಳಕ್ಕಂತೇಳಿ. ಗೋಡನ್ ಮಸ್ತಾಗಿದ್ದಾವೆ, ಇವರವು ಗೋಡನ್ ಮಾಡ್ಕೊಂಡಿದ್ದೀವಿ. ನೋಡಿ ಚಂಪ, ನೋಡ್ಕೊಂಬರೋಕೆ ಒಳಗಡೆ ಹೋಗ್ಬಿಟ್ಟು ಎಲ್ಲನ ಯಾವ್ಯಾವ ಐಟಮ್ ಎಲ್ಲಿದೆ, ಸೋಪ್ ಎಲ್ಲಿದೆ, ಏನು ಎಲ್ಲ ಎತ್ತ ತಿಳ್ಕ. ಏನಾದರೂ ಗೊತ್ತಿಲ್ಲ ಅಂತಂದರೆ ಕೇಳು. ನಾನಾಗಲಿ ಇರ್ತೀನಿ, ನಮ್ಮ ಅಯ್ಯಪ್ಪ ಆದರೂ ಇರುತ್ತೆ, ಇಬ್ಬರಾಗೊಬ್ಬರಾದರೂ ಇರ್ತೀವಿ. ನೋಡಿ ಎಲ್ಲ ಎಲ್ಲೆಲ್ಲಿ ಏನೇನು ಐತೆ ಎಲ್ಲ ನಾನು ನೋಡ್ಬಿಟ್ಟು ತಿಳ್ಕೊಳಮ್ಮ. ಹೋಗಿ ನೋಡ್ಕೊಂಬರಾಗ ಅಂಗಡಿನ ಒಳಗೋಗಿ ಒಂದು ಸತಿ ನೋಡ್ಕೊಂಬರಾಗಮ್ಮ ಚಂಪ. ಆಯ್ತು ಆಂಟಿ, ನೋಡ್ಕೊಂಬರ್ತೀನಿ. ನೋಡಿದ್ರಲ್ಲ ವೀಕ್ಷಕರಿಗೆ, ಚಂಪ ಅಂತ ಹೇಳಿ ನಾನು ಒಂದು ಹುಡುಗಿನ ಕರ್ಕೊಂಬಂದಿದ್ದೀನಿ ನನ್ನ ಅಂಗಡಿಗೆ ವ್ಯಾಪಾರ ಮಾಡೋದಕ್ಕೆ. ತುಂಬ ಚೆನ್ನಾಗಿದ್ದಾಳೆ, ಅದಕ್ಕೆ ಈ ಹುಡುಗಿನೇ ಇರಲಿ ಅಂತ ಅಂದ್ಕೊಂಡಿದ್ದೀನಿ. ನೋಡ್ತಾ ಇದ್ದೀನಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.